ಒಂದು ದಟ್ಟವಾದ ಕಾಡಿನಲ್ಲಿ ಕಪ್ಪು ಕಾಗೆ ಮತ್ತು ಅವನ ಹೆಂಡತಿ ಗೌರಿ ಕಾಗೆಯ ಒಂದು ಪುಟ್ಟ ಗೂಡಿತ್ತು. ಅವರ ಜೀವನ ಸರಳವಾಗಿತ್ತು. ಆದರೆ ಈಗ ಅವರು ಒಬ್ಬ ಹೊಸ ಅತಿಥಿಯ ನಿರೀಕ್ಷೆಯಲ್ಲಿದ್ದರು. ಗೌರಿ ಕಾಗೆ ಇತ್ತೀಚೆಗಷ್ಟೇ ಒಂದು ಮೊಟ್ಟೆ ಇಟ್ಟಿದ್ದಳು. ಕಾಡಿನಲ್ಲಿ ಸತತವಾಗಿ ಸುರಿಯುತ್ತಿದ್ದ ಮಳೆ ಮತ್ತು ಪ್ರವಾಹದ ಕಾರಣದಿಂದಾಗಿ ಕಪ್ಪು ಕಾಗೆಗೆ ಯಾವುದೇ ಕೆಲಸ ಸಿಗುತ್ತಿರಲಿಲ್ಲ. ಅವರ ಮನೆಯಲ್ಲಿ ಈಗ ತಿನ್ನಲು ಏನೂ ಉಳಿದಿರಲಿಲ್ಲ. ಪ್ರೀತಿಯ ಸ್ನೇಹಿತರೆ, ನಿಮ್ಮ ಪ್ರೀತಿಯ ಕೈಗಳಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಗೆ ತುಂಬಾ ಸಂತೋಷವಾಗುತ್ತದೆ. ಹೌದು, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಗೌರಿ, ನನಗೆ ತುಂಬಾ ಚಿಂತೆ ಆಗ್ತಿದೆ. ಈ ಪ್ರವಾಹವು ಎಲ್ಲವನ್ನು ನಿಲ್ಲಿಸಿಬಿಟ್ಟಿದೆ. ನಮ್ಮ ಹುಟ್ಟಲಿರುವ ಮರಿಗೆ ನಾವು ಏನನ್ನು ತಿನ್ನಿಸ್ತೇವೆ? ಕಪ್ಪು, ಗಾಬರಿ ಪಡಬೇಡ. ನಾವಿಬ್ರೂ ಸೇರಿ ಯಾವುದಾದ್ರೂ ದಾರಿಯನ್ನು ಹುಡುಕೋಣ. ದೇವ್ರು ಒಳ್ಳೆಯದನ್ನೇ ಮಾಡುತ್ತಾನೆ. ಕೆಲವು ದಿನಗಳು ಕಳೆದು ಹೋದವು. ಒಂದು ಮುಂಜಾನೆ ಗೌರಿ ಕಾಗೆಯ ಮೊಟ್ಟೆಯಿಂದ ಒಂದು ಪುಟ್ಟ ಮುದ್ದಾದ ಮರಿ ಹೊರಬಂದಿತು. ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ನೋಡು ಕಪ್ಪು, ನಮ್ಮ ಮರಿ ಬಂದು ಬಿಟ್ಟಿತು. ಎಷ್ಟು ಮುದ್ದಾಗಿದೆ. ಹೌದು ಗೌರಿ, ಇದು ನಮ್ಮ ಹೊಸ ಭರವಸೆ. ನಾವು ಇದಕ್ಕಾಗಿಯೇ ಬದುಕಬೇಕು. ಅಷ್ಟರಲ್ಲಿ ಹಠಾತ್ತನೆ ಅವರ ಮನೆಯ ಬಾಗಿಲನ್ನು ಜೋರಾಗಿ ತಟ್ಟುವ ಸದ್ದು ಕೇಳಿಸಿತು. ಬಾಗಿಲ ಬಳಿ ಬ್ಯಾಂಕ್ ಉದ್ಯೋಗಿಯೊಬ್ಬರು ನೋಟಿಸ್ ಹಿಡಿದು ಬಂದಿದ್ದರು. ಜಿ, ಹೇಳಿ, ನೀವು ಯಾರನ್ನು ಭೇಟಿಯಾಗಬೇಕು ಮತ್ತು ನಿಮ್ಗೆ ಏನು ಕೆಲಸವಿದೆ? ನಾನು ಬ್ಯಾಂಕ್ನಿಂದ ಬಂದಿದ್ದೇನೆ. ಈ ನೋಟಿಸ್ ತೆಗೆದುಕೊಳ್ಳಿ ಮತ್ತು ನೀವೇ ಓದಿಕೊಳ್ಳಿ. ಕಪ್ಪು ನೋಟಿಸನ್ನು ಒಳಗೆ ತಂದು ಓದಿದನು. ಅದನ್ನು ಓದುತ್ತಿದ್ದಂತೆಯೇ ಅವನ ಕಣ್ಣುಗಳು ಅಚ್ಚರಿಯಿಂದ ಅರಳಿದವು. ದೇವರೇ, ಇದೇನಿದು? ನಾನು ಅಮ್ಮನ ಚಿಕಿತ್ಸೆಗಾಗಿ ಪಡೆದಿದ್ದ ಸಾಲದ ಕೊನೆಯ ದಿನಾಂಕ ಬಂದೇ ಬಿಟ್ಟಿದೆ. ಒಂದು ವೇಳೆ ನಾಳೆಯೊಳಗೆ ಹಣವನ್ನು ಪಾವತಿಸದಿದ್ದರೆ ಅವರು ನಮ್ಮ ಮನೆಯನ್ನು ಹರಾಜು ಹಾಕುತ್ತಾರೆ. ಬೇಡ ಕಪ್ಪು, ನಾವ್ ಎಲ್ಲಿಗೆ ಹೋಗೋಣ? ನಮ್ಮ ಪುಟ್ಟ ಮರಿಯ ಕಥೆ ಏನಾಗ್ಬೇಡ. ನಾನು ಏನಾದರೂ ಮಾಡಲೇಬೇಕು. ನಾನು ಪಕ್ಕದ ಕಾಡಿನಲ್ಲಿರುವ ನನ್ನ ಅತ್ತೆಯ ಹತ್ತಿರ ಹೋಗುತ್ತಿದ್ದೇನೆ. ಅವರ ಬಳಿ ಸ್ವಲ್ಪ ಹಣವನ್ನು ಸಾಲವಾಗಿ ಕೇಳುತ್ತೇನೆ. ನನಗೆ ಕೆಲಸ ಸಿಕ್ಕ ತಕ್ಷಣ ಅದನ್ನು ಹಿಂತಿರುಗಿಸುತ್ತೇನೆ. ನಮ್ಮ ಹತ್ತಿರ ಸಮಯವಿಲ್ಲ. ಆದರೆ ಹೊರಗೆ ಭೀಕರವಾಗಿ ಮಳೆ ಸುರಿಯುತ್ತಿದೆ ಕಪ್ಪು. ನೀನು ಹೋಗ್ಬೇಡ, ಇಲ್ಲೇ ಇರು. ಬೇಡ ಗೌರಿ, ಇದು ನಮ್ಮ ಮರಿಯ ಭವಿಷ್ಯದ ಪ್ರಶ್ನೆ. ನಾನು ಬೇಗನೆ ಹಿಂತಿರುಗುತ್ತೇನೆ. ನೀನು ನಿನ್ನ ಮತ್ತು ಮರಿಯ ಬಗ್ಗೆ ಗಮನಹರಿಸು. ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಕಪ್ಪು ಅದೇ ಭೀಕರ ಮಳೆಯಲ್ಲಿ ಹಾರಿಹೋದನು. ಅವನು ಕಾಡಿನಿಂದ ಹೊರಬಂದಷ್ಟರಲ್ಲೇ ಆಕಾಶದಲ್ಲಿ ಜೋರಾಗಿ ಮಿಂಚು ಹೊಳೆಯಿತು. ಹಠಾತ್ತನೆ ಒಂದು ಭೀಕರವಾದ ಮಿಂಚು ನೇರವಾಗಿ ಕಪ್ಪು ಕಾಗೆಯ ಮೇಲೆ ಬಿತ್ತು ಮತ್ತು ಅವನು ಅಲ್ಲಿಯೇ ಸಾವನ್ನಪ್ಪಿ ನೆಲಕ್ಕೆ ಬಿದ್ದನು. ಮರುದಿನ ಮಿಠು ಗಿನಿಯು ಆ ದಾರಿಯಲ್ಲಿ ಹೋಗುತ್ತಿತ್ತು. ಅಯ್ಯೋ, ಇದು ಕಪ್ಪು ಕಾಗೆ ಅಲ್ವಾ? ಇವನ್ಗೇನಾಗಿದೆ? ಹೇ ಭಗವಂತ, ಇವನು ಸತ್ತು ಹೋಗಿದ್ದಾನೆ. ಮಿಠು ವೇಗವಾಗಿ ಹಾರಿ ಗೌರಿ ಕಾಗೆಯ ಮನೆಗೆ ಹೋದನು. ಗೌರಿ, ನಾನು ನಿನ್ಗೊಂದು ಕೆಟ್ಟ ಸುದ್ದಿ ನೀಡಬೇಕಿದೆ. ಕಪ್ಪು ಅವನಿಗಿಲ್ಲ. ಮಿಂಚು ಬಿದ್ದ ಕಾರಣದಿಂದ ಗೌರಿ ಕಾಗೆ ಏನನ್ನೂ ಮಾತನಾಡಲಾಗಲಿಲ್ಲ. ಅವಳು ಸಂಪೂರ್ಣವಾಗಿ ಸ್ತಬ್ಧಲಾದಳು. ನನಗೆ ತುಂಬ ಬೇಸರವಿದೆ. ನಾನಿನ್ನು ಹೊರಡ್ತೇನೆ. ಗೌರಿ ಒಳಗಿನಿಂದ ಸಂಪೂರ್ಣವಾಗಿ ಕುಸಿದು ಹೋಗಿದ್ದಳು. ಅವಳು ತನ್ನ ಈಗಷ್ಟೇ ಹುಟ್ಟಿದ ಮರಿಯನ್ನು ಎದೆಗೆ ಹತ್ತಿರವಾಗಿ ಅಪ್ಪಿಕೊಂಡಳು. ಅಷ್ಟರಲ್ಲೇ ಬ್ಯಾಂಕ್ನವರು ಬಂದರು. ಗೌರಿ ಕಾಗೆ, ನಿಮ್ಮ ಸಮಯ ಮುಗಿದು ಹೋಗಿದೆ. ನಾವು ಈ ಮನೆಯನ್ನು ಹರಾಜು ಹಾಕಲೇಬೇಕು. ತಕ್ಷಣವೇ ಇದನ್ನು ಖಾಲಿ ಮಾಡಿ. ದಯವಿಟ್ಟು ದಯೆ ತೋರಿಸಿ. ನನ್ನ ಪತಿ ಈಗ ಇಲ್ಲ. ನನ್ನ ಬಳಿ ಈ ಪುಟ್ಟ ಮರಿ ಇದೆ. ನಾನು ಎಲ್ಲಿಗೆ ಹೋಗಲಿ? ನಮಗೆ ನಿಮ್ಮ ಅಸಹಾಯಕತೆ ಅಥವಾ ಅನಿವಾರ್ಯತೆ ಗೊತ್ತಿಲ್ಲ. ಇದು ಬ್ಯಾಂಕಿನ ನಿಯಮ. ಬ್ಯಾಂಕ್ನವರು ಗೌರಿ ಕಾಗೆ ಮತ್ತು ಅವಳ ಮರಿಯನ್ನು ಮನೆಯಿಂದ ಹೊರಹಾಕಿದರು. ಗೌರಿ ಕಾಗೆ ಈಗ ನಿರಾಶ್ರಿತಲಾಗಿದ್ದರು. ಅವಳ ಬಳಿ ಮನೆಯೂ ಇರಲಿಲ್ಲ, ತಿನ್ನಲು ಆಹಾರವೂ ಇರಲಿಲ್ಲ. ಅವಳ ಮರಿ ಹಸಿವಿನಿಂದ ಅಳುತ್ತಿತ್ತು. ಈಗ ಏನ್ ಮಾಡ್ಲಿ? ಈ ಪುಟ್ಟ ಮರಿಯನ್ನು ಇಟ್ಟುಕೊಂಡು ಎಲ್ಲಿಗೆ ಹೋಗ್ಲಿ? ಇಂದಿನ ರಾತ್ರಿಯನ್ನು ರೇಣು ಹಕ್ಕಿಯ ಮನೆಯಲ್ಲಿ ಕಳೆದು ಬಿಡುತ್ತೇನೆ. ಗೌರಿ ಕಾಗೆ ರೇಣುವಿನ ಮನೆಗೆ ಹೋದಳು. ರೇಣು ಹಕ್ಕಿ ತುಂಬಾ ದಯಾಮಯಿಯಾಗಿದ್ದಳು. ಅಯ್ಯೋ ಗೌರಿ, ಇದನ್ನು ಕೇಳಿ ತುಂಬ ಬೇಸರವಾಯಿತು. ನೀನು ಚಿಂತೆ ಮಾಡಬೇಡ. ನೀನು ಮತ್ತು ನಿನ್ನ ಮರಿ
ಆರಾಮವಾಗಿ ನನ್ನ ಬಳಿಯೇ ಇರಬಹುದು. ಮರುದಿನ ಗೌರಿ ಕಾಗೆ ಹತ್ತಿರದ ಒಂದು ಹೊಲಕ್ಕೆ ಆಹಾರದ ಹುಡುಕಾಟದಲ್ಲಿ ಹೋದಳು. ಅವಳು ಕೆಲವು ಬಾಳೆಹಣ್ಣುಗಳನ್ನು ಕಿತ್ತು ಸಂಗ್ರಹಿಸಿದಳು. ಅಷ್ಟರಲ್ಲಿ ಅವಳ ಕಣ್ಣು ಬಾಳೆಗಿಡದ ದೊಡ್ಡದಾದ ಗಟ್ಟಿಯಾದ ಎಲೆಗಳ ಮೇಲೆ ಬಿತ್ತು. ಅವಳ ಮನಸ್ಸಿನಲ್ಲಿ ಒಂದು ಹೊಸ ಆಲೋಚನೆ ಮೂಡಿತು. ಅರೆ, ಈ ಎಲೆಗಳು ಎಷ್ಟು ದೊಡ್ಡದಾಗಿವೆ ಮತ್ತು ಎಷ್ಟು ಗಟ್ಟಿಯಾಗಿವೆ. ನಾನು ಇವುಗಳಿಂದ ಒಂದು ದೊಡ್ಡ ಮನೆಯನ್ನು ಕಟ್ಟಬಹುದು. ಒಂದು ಭದ್ರವಾದ ಆಶ್ರಯ ತಾಣ. ಇದನ್ನು ಯಾರೂ ಹರಾಜು ಹಾಕಲು ಸಾಧ್ಯವಿಲ್ಲ. ಅವಳು ತಕ್ಷಣವೇ ರೇಣು ಹಕ್ಕಿಯ ಬಳಿಗೆ ಹೋದಳು. ರೇಣು, ನಾನು ಹೊಲದಿಂದ ಕೆಲವು ಬಾಳೆ ಎಲೆಗಳನ್ನು ತೆಗೆದುಕೊಳ್ಳಬಹುದೇ? ನಾನು ಅವುಗಳಿಂದ ನನ್ನ ಹೊಸ ಮನೆಯನ್ನು ನಿರ್ಮಿಸಲು ಬಯಸುತ್ತೇನೆ. ಹೌದು ಹೌದು, ಯಾಕಾಗಬಾರದು? ಅವು ಹಾಗೆಯೇ ಬಿದ್ದಿರುತ್ತವೆ. ನಿನಗೆ ಎಷ್ಟು ಬೇಕೋ ಅಷ್ಟು ತೆಗೆದುಕೋ. ಇದು ತುಂಬಾ ಒಳ್ಳೆಯ ಆಲೋಚನೆ ಗೌರಿ. ಗೌರಿ ಕಾಗೆ ತಕ್ಷಣವೇ ಬಾಳೆಗಿಡದ ದೊಡ್ಡ ಎಲೆಗಳನ್ನು ಕಿತ್ತು ತಂದು ಅವುಗಳನ್ನು ಮತ್ತೊಂದು ಮರದ ಮೇಲೆ ಗಟ್ಟಿಯಾಗಿ ಕಟ್ಟಲು ಶುರು ಮಾಡಿದಳು. ಹಗಲಿರುಳು ಕಷ್ಟಪಟ್ಟು ಕೆಲಸ ಮಾಡಿ ಅವಳು ತನಗಾಗಿ ಒಂದು ದೊಡ್ಡದಾದ ಮತ್ತು ಒಳಗಿನಿಂದ ಭದ್ರವಾದ ಮನೆಯನ್ನು ನಿರ್ಮಿಸಿಕೊಂಡಳು. ನೋಡು ನನ್ ಕಂದ, ಇದು ನಮ್ಮ ಹೊಸ ಮನೆ. ಇಲ್ಲಿಂದ ನಮ್ಮನ್ನು ಯಾರೂ ಹೊರಹಾಕಲು ಸಾಧ್ಯವಿಲ್ಲ. ಈ ರೀತಿಯಾಗಿ ಗೌರಿ ಕಾಗೆ ಧೈರ್ಯ ಕಳೆದುಕೊಳ್ಳಲಿಲ್ಲ. ಅವಳು ತನ್ನ ಮರಿಯೊಂದಿಗೆ ಬಾಳೆ ಎಲೆಗಳಿಂದ ನಿರ್ಮಿಸಿದ ಆ ಭದ್ರವಾದ ಮನೆಯಲ್ಲಿ ಸಂತೋಷದಿಂದ ಬದುಕಲು ಪ್ರಾರಂಭಿಸಿದಳು. ನಿಜವಾದ ಶಕ್ತಿ ಮನೆಯ ಗಾತ್ರದಲ್ಲಿಲ್ಲ, ಬದಲಾಗಿ ಮನಸ್ಸಿನ ಧೈರ್ಯ ಮತ್ತು ತಾಯಿಯ ಪ್ರೀತಿಯಲ್ಲಿರುತ್ತದೆ ಎಂಬ ಸತ್ಯವನ್ನು ಅವಳು ಅರಿತುಕೊಂಡಳು.